ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಪ್ರಾಚೀನ ಕಾಲದಿಂದ ಭಾರತದಲ್ಲಿ ಹಲವಾರು ರೀತಿಯ ಬೇರು ಬಳ್ಳಿಗಳನ್ನು ಪ್ರತಿನಿತ್ಯ ಉಪಯೋಗಿಸುವುದನ್ನು ನೋಡಿದ್ದೇವೆ. ಕೆಲವೊಂದು ಔಷಧಿಗಳನ್ನು ಋತು ಅನುಸಾರವಾಗಿ ವಯಸ್ಸಿಗನುಗುಣವಾಗಿಯೂ ಸಹ ಉಪಯೋಗಿಸುವುದನ್ನು ಕಂಡಿದ್ದೇವೆ. ಇವುಗಳಲ್ಲಿ ಸೊಗದೆ ಬೇರು ಹೇಳುವಂಥದ್ದೊಂದು ಪ್ರಮುಖವಾದುದು. ಸಂಸ್ಕೃತದಲ್ಲಿ ಇದಕ್ಕೆ ಸಾರಿವ, ಗೋಪವಲ್ಲಿ ಇತ್ಯಾದಿ ಹೆಸರುಗಳಿಂದ ಕರೆದಿದ್ದಾರೆ. ಸೊಗದೆ ಬೇರು ಹೇಳುವಂಥದ್ದು ಸುಮಾರು 5ರಿಂದ 10 ಅಡಿಗಳವರೆಗೆ ಬೆಳೆಯುವಂತಹ ಬಳ್ಳಿ ಜಾತಿಯಾಗಿದೆ. ಈ ಸೊಗದೆ ಬೇರಿನಲ್ಲಿ 2 ವಿಧಗಳನ್ನು ನೋಡ್ತೇವೆ. ಅವುಗಳಲ್ಲಿ ಶ್ವೇತ ಮತ್ತು ಕೃಷ್ಣ. ಶ್ವೇತ ಅಂತ ಹೇಳಿದರೆ ಬಿಳಿ ಬಣ್ಣ ಇರುವಂಥದ್ದು, ಕೃಷ್ಣ ಹೇಳಿದರೆ ಕಪ್ಪು ಬಣ್ಣ ಇರುವಂಥದ್ದು. ಈ 2 ಸಾರಿವ ಅಥವಾ ಸೊಗದೆ ಬೇರಿನಲ್ಲಿ ಸಮಾನ ರೀತಿಯಲ್ಲಿ ಔಷಧಿ ಗುಣಗಳಿದ್ದು ಎರಡನ್ನೂ ಸಹ ವಿವಿಧ ರೀತಿಯ ಔಷಧಿ ತಯಾರಿಕೆಯಲ್ಲಿ ಹಾಗೂ ಮನೆಮದ್ದಿನ ರೀತಿಯಲ್ಲಿ ಉಪಯೋಗಿಸಬಹುದಾಗಿದೆ. ಸೊಗದೆ ಬೇರನ್ನು ಪ್ರಾಚೀನ ಕಾಲದಿಂದ ನೀರಿನಲ್ಲಿ ಕುದಿಸಿ ನೀರಡಿಕೆಯ ಸಂದರ್ಭದಲ್ಲಿ ಕೊಡುವುದನ್ನು ಕಂಡಿದ್ದೇವೆ. ವಿಶೇಷವಾಗಿ ಅತಿಥಿಗಳು ಬಂದಾಗ ಈ ನೀರಿನಲ್ಲಿ ಇದರ ಕಷಾಯವನ್ನು ಮಾಡಿ ಕೊಡುವುದನ್ನು ಈಗಲೂ ಸಹ ನೋಡುತ್ತೇವೆ. ಈ ಸೊಗದೆ ಬೇರು ಹೇಳುವಂಥದ್ದು ವಿವಿಧ ರೀತಿಯ ಕಾಯಿಲೆಗಳಲ್ಲಿ ಉಪಯೋಗಿಸಲ್ಪಡುತ್ತದೆ. ಈ ಸೊಗದೆ ಬೇರು ವಿವಿಧ ರೀತಿಯ ದೋಷಗಳ ತೊಂದರೆಗಳಲ್ಲಿ, ಅಂದರೆ ವಾತ, ಪಿತ್ತ, ಕಫ ಈ 3 ದೋಷಗಳಲ್ಲಿ ಸಹ ಉಪಯೋಗಿಸಬಹುದಾಗಿದೆ. ವಾತ, ಪಿತ್ತ, ಕಫದೋಷಗಳನ್ನು ಶಮನ ಮಾಡಲು ಉಪಯೋಗವಾಗುವಂಥದ್ದಾಗಿದೆ. ಸೊಗದೆ ಬೇರಿನ ಗುಣಧರ್ಮಗಳನ್ನು ನೋಡಿದಾಗ ಇದು ಸ್ನಿಗ್ಧ ಗುಣವನ್ನು ಹೊಂದಿದೆ, ಒಗರನ್ನು ಹೊಂದಿದೆ, ವೀರ್ಯದಲ್ಲಿ ಶೀತವಾಗಿದ್ದು ರುಚಿಯಲ್ಲಿ ಸಿಹಿತನವನ್ನು ಹೊಂದಿದೆ ಹಾಗೂ ಕಹಿತನವನ್ನು ಸಹ ಹೊಂದಿದೆ. ಜೀರ್ಣವಾದ ನಂತರ ತನ್ನ ಸಿಹಿತನವನ್ನು ಉಳಿಸಿಕೊಂಡು ಶರೀರದ ಪೋಷಣೆಯನ್ನು ಮಾಡ್ತದೆ. ಸೊಗದೆ ಬೇರನ್ನು ವಿವಿಧ ಔಷಧಿಗಳಲ್ಲಿ ಉಪಯೋಗಿಸ್ತಾರೆ. ವಿಶೇಷವಾಗಿ ರಕ್ತ ಶುದ್ಧಿಗಾಗಿ ಸೊಗದೆ ಬೇರು ಅತಿಯಾಗಿ ಉಪಯೋಗಿಸಲ್ಪಟ್ಟಿದೆ. ಹೃದಯಕ್ಕೆ ಸಂಬಂಧಪಟ್ಟಂತಹ ವಿವಿಧ ಕಾಯಿಲೆಗಳಲ್ಲಿ ಈ ಸೊಗದೆ ಬೇರನ್ನು ಉಪಯೋಗಿಸಬಹುದು. ಹೃದ್ದೌರ್ಬಲ್ಯ ಇದು ಉಂಟಾದಾಗ, ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂಥ ವಿವಿಧ ಕಾಯಿಲೆಗಳು ಬಂದು ಹೃದಯದ ಶಕ್ತಿ ಕಡಿಮೆಯಾದಾಗ, ರಕ್ತ ಅಶುದ್ಧಿಯಾದಾಗ ರಕ್ತವನ್ನು ಶುದ್ಧಿಗೊಳಿಸಲು ಸಹ ಈ ಸೊಗದೆ ಬೇರನ್ನು ಉಪಯೋಗಿಸ್ತಾರೆ. ಸಾರಿವಾದ್ಯಾಸವ, ಸಾರಿವ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಸೊಗದೆ ಬೇರಿಗೆ ಹೇಳ್ತಾರೆ. ಸಾರಿವಾದ್ಯಾಸವ ಹೇಳುವಂತಹ ಒಂದು ಸಿರಪ್ ಸಹ ನಮಗೆ ಮಾರ್ಕೆಟಲ್ಲಿ ಸಿಗ್ತದೆ. ಇದು ರಕ್ತ ಶುದ್ಧಿಯನ್ನು ಉಂಟು ಮಾಡ್ತದೆ. ವಿವಿಧ ಚರ್ಮ ಕಾಯಿಲೆಗಳಲ್ಲಿ ಇದನ್ನು ಉಪಯೋಗಿಸ್ತಾರೆ. ಪಥ್ಯವಾಗಿ ಸೊಗದೆ ಬೇರನ್ನು ಉಪಯೋಗಿಸುವುದರಿಂದ ವಿವಿಧ ರೀತಿಯ ಚರ್ಮ ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಬಹುದು. ವಿವಿಧ ರೀತಿಯ ಚರ್ಮ ಕಾಯಿಲೆಗಳು ಬರದಂತೆ ತಡಿಬಹುದು. ನಿಯಮಿತವಾಗಿ ರಕ್ತ ಶುದ್ಧಿಯನ್ನು ಸಹ ಈ ಸೊಗದೆ ಬೇರನ್ನು ಉಪಯೋಗಿಸುವುದರಿಂದ ಮಾಡಿಕೊಳ್ಳಬಹುದು. ಈ ಸೊಗದೆ ಬೇರು ವೀರ್ಯ ವೃದ್ಧಿಗಾಗಿ, ಸಂಭೋಗ ಶಕ್ತಿಯು ಹ್ರಾಸವಾದಾಗ ಈ ಸೊಗದೆ ಬೇರನ್ನು ಕಷಾಯ ಮಾಡಿ ಹಾಲಿನೊಂದಿಗೆ ಮಿಶ್ರ ಮಾಡಿ ಪ್ರತಿ ರಾತ್ರಿ 2ರಿಂದ 3 ಗ್ಲಾಸ್ ಕುಡಿಯುವುದರಿಂದ ಈ ಸಂಭೋಗ ಶಕ್ತಿಯು ವೃದ್ಧಿಯಾಗ್ತದೆ. ಈ ವೀರ್ಯ ಸಂಖ್ಯೆಯು ಸಹ ಅಧಿಕಗೊಳ್ತದೆ. ಈ ರೀತಿಯಾಗಿ ವಿವಿಧ ರೂಪದಲ್ಲಿ ಸೊಗದೆ ಬೇರನ್ನು ಪ್ರತಿನಿತ್ಯ ಮನೆಮದ್ದಿನ ರೂಪದಲ್ಲಿ ಉಪಯೋಗಿಸಬಹುದು. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಉರಿ ಮೂತ್ರ ಪ್ರವೃತ್ತಿ ಮಾಡಬೇಕಾದ್ರೆ ನೋವುಂಟಾಗುವಂಥದ್ದು, ಪದೇ ಪದೇ ಮೂತ್ರ ಪ್ರವೃತ್ತಿ. ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನಲ್ಲಿ ಸಹ ಈ ಸೊಗದೆ ಬೇರನ್ನು ಉಪಯೋಗ ಮಾಡ್ಬೋದು. ಯೂರಿನರಿ ಟ್ರ್ಯಾಕ್ಟ್ನಲ್ಲಿ ಉಂಟಾಗಿರುವಂತಹ ಇನ್ಫೆಕ್ಷನನ್ನು ಕಮ್ಮಿ ಮಾಡ್ತದೆ. ಮೂತ್ರವನ್ನು ಸರಾಗವಾಗಿ ಪ್ರವೃತ್ತಿ ಮಾಡಲು ಅನುಕೂಲ ಮಾಡಿಕೊಡ್ತದೆ. ಯಾವುದೇ ರೀತಿಯ ನೋವು ಸಹ ಉತ್ಪನ್ನವಾಗುವುದಿಲ್ಲ. ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಜೊತೆಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನಲ್ಲಿ ಸೊಗದೆ ಬೇರಿನ ಕಷಾಯದ ಜೊತೆಗೆ ಇತರ ಆಯುರ್ವೇದ ಔಷಧಿಗಳನ್ನು ಸೇವಿಸುವುದು ಸಹ ಅತಿ ಅವಶ್ಯಕವಾಗಿದೆ. ಚಂದ್ರಪ್ರಭಾವಟಿ ಮಾತ್ರೆ ರೂಪದಲ್ಲಿ, ಉಷಿರಾಸವ ಹೇಳುವಂಥ ಒಂದು ಸಿರಪ್ ರೂಪದಲ್ಲಿ ಸೇವಿಸುವಂಥದ್ದು ಸಹ ಅತಿ ಅವಶ್ಯಕವಾಗಿದೆ. ಹೀಗೆ ಸೊಗದೆ ಬೇರನ್ನು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಥವಾ ಮೂತ್ರ ಪ್ರವೃತ್ತಿಯಲ್ಲಿ ನೋವು ಇಂಥ ಸಂದರ್ಭದಲ್ಲಿ ಉಪಯೋಗಿಸುವುದರಿಂದ ಈ ರೋಗವು ಉಪಶಮನವಾಗ್ತದೆ. ವಾಸುದೇವಾಯ ವಿದ್ಮಹೇ ವೈದ್ಯರಾಜಾಯ
राजाय धीमहि तन्नो धन्वन्तरिः प्रचोदयात्।